ಇವತ್ತು ಈದ್ ಮಿಲದ ದಿವಸದ್ದು ಬಂದೋಬಸ್ತ್ ಪ್ರಯುಕ್ತ ಇಲ್ಲಿ ಪುತ್ತೂರಿಗೆ ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಅಡಿಕ್ವೇಟ್ ಆಗಿ ಸ್ಟಾಫ್ ಆ್ಯಂಡ್ ಮೆನ್ ಇದ್ದಾರೆ. ಒಂದು DSP, 3 CPI ಮತ್ತು ಸ್ಟ್ರೈಕಿಂಗ್ ಫೋರ್ಸ್ 5 KSRP, 1 SAF ಮತ್ತು 3 DR ಪಾರ್ಟಿಗಳಿದೆ. ಎಲ್ಲ ಕಡೆ ಅಡಿಕ್ವೇಟ್ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಬೆಳಗಿನ ಪ್ರೇಯರ್ಗಳು ಮತ್ತು ಪ್ರೊಸೆಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಜಿಲ್ಲಾದ್ಯಂತ. ಸಂಜೆ ಪುತ್ತೂರಿನಲ್ಲಿ ಒಂದು ಪ್ರೊಸೆಷನ್ ಇದೆಯೇ, ಒಂದು 2 ಕಿಲೋಮೀಟರ್ ದೂರಕ್ಕೆ. ಅದಕ್ಕೆ ಬಂದೋಬಸ್ತ್ ಅಡಿಕ್ವೇಟ್ ಆಗಿ ಮಾಡಿಕೊಳ್ಳಲಾಗಿದೆ. ಈಗ ಈ ಸಿಚುವೇಶನ್ ಪೀಸ್ಫುಲ್ ಆಗಿದೆ, ಯಾವುದೇ ತೊಂದರೆ ಇಲ್ಲ ಯಾರಿಗೂ. ಇವತ್ತು ಬಂದಿಗೆ ಕರೆ ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲ, ಯಾವುದು ಫೋರ್ಸ್ಫುಲ್ ಬಂದು ಏನು ಕಂಡು ಬಂದಿಲ್ಲ. ರೆಗ್ಯುಲರ್ ಆಗಿ ರಜಾ ದಿವಸದಲ್ಲಿ ಅಂಗಡಿಗಳು ಕ್ಲೋಸ್ ಆಗಿರೋ ರೀತಿಯಲ್ಲಿ ಕ್ಲೋಸ್ ಆಗಿದೆ ಎಂದು ನಮ್ಮ ವರದಿಗಳು ಹೇಳ್ತಾ ಇದೆ. ಅದರ ಪ್ರಕಾರ ನಾವು ಎಲ್ಲ ಅಡಿಕ್ವೇಟ್ ಎಲ್ಲ ಕಡೆಯೂ ಬಂದೋಬಸ್ತ್ ಇದೆ. ಯಾವುದು ಫೋರ್ಸ್ಫುಲ್ ಆಗಿ ಬಂದ್ ಮಾಡಿರೋದು ಇಲ್ಲ. ಅವರು ಕರೆ ಕೊಟ್ಟಿರೋದು ವಾಲಂಟ್ರಿಯಾಗಿ ಅವರು ಕರೆ ಕೊಟ್ಟಿದ್ದಾರೆ. ಸೊ ಅದು ಆ ಥರ ಫೋರ್ಸ್ಫುಲ್ ಕ್ಲೋಸ್ಟರ್ ಯಾವುದು ನಮಗೆ ಕಂಡು ಬಂದಿದೆ. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಹಿಂದೂ ಸಂಘಟನೆಗಳು ಹೇಳ್ತಾ ಇರೋದೇನಂತ ಹೇಳಿದರೆ, ಒಂದು ಕಡೆ ಮಾತ್ರ ಅರೆಸ್ಟ್ ಮಾಡಿದ್ದಾರೆ, ಇನ್ನೊಂದು ಕಡೆ ಅರೆಸ್ಟ್ ಮಾಡಿಲ್ಲ ಅಂತ. ಸೊ ಅಂದರೆ ಆ ಥರದ್ದು ಏನು ಸರ್, ಇವಾಗ ಏನಾದರೂ ಹಾಗೇನಾದ್ರು ಉಂಟಾ? ಯಾವ ಟೈಮ್ ಇಲ್ಲ, ಈಗ ಪ್ರತಿ ಟೈಮು ಈ ಥರ ಇನ್ಸಿಡೆನ್ಸಸ್ನಲ್ಲಿ ಹಲವು ಪ್ರಕರಣಗಳಲ್ಲಿ ನಾವು ಕಾನೂನು ರೀತಿಯಲ್ಲಿ ಅದು ಸೆಕ್ಷನ್ಗೆ ಅನುಗುಣವಾಗಿ ನಾವು ಕೆಲವೊಮ್ಮೆ ನೋಟಿಸ್ ಕೊಟ್ಟಿರ್ತೀವಿ, ಕೆಲವೊಮ್ಮೆ ಅರೆಸ್ಟ್ ಮಾಡಿರ್ತೀವಿ. ಹಿಂದೆ ಆಗಿರೋ ಪ್ರಕರಣಗಳು ಹಲವು ಪ್ರಕರಣಗಳಲ್ಲಿ ನಾವು ನೋಟಿಸ್ ಕೊಟ್ಟಿದ್ದು ಇದೆಯೇ, ಅದರ ಮಾಹಿತಿಲೆಲ್ಲ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ. ಸೊ ನಮ್ಮ ಇಂಟೆನ್ಷನ್ ಏನಂದರೆ, ಸಿಮಿಲರ್ ಸಿಚುವೇಶನ್ ಆ ಸರ್ಕಮ್ಸ್ಟೆನ್ಸ್ನಲ್ಲಿ ನಾವು ಏನು ಮಾಡಿದ್ದೀವಿ ಹಿಂದೆ, ಅದನ್ನೇ ನಾವು ಈ ಕೇಸ್ನಲ್ಲಿನೂ ಮುಂದುವರಿಸ್ತೀವಿ. ಒಂದು ಕಡೆಗೆ ಅರೆಸ್ಟ್ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಅರೆಸ್ಟ್ ಮಾಡಿಲ್ಲ, ಆ ಥರ ನಾವು ಯಾವುದು ಕಂಪೇರ್ ಮಾಡೋದಿಲ್ಲ. ಹಿಂದಿನ ಪ್ರಕರಣಗಳಲ್ಲಿನೂ ಯಾವುದು ದ ಮೇನ್ ಅಫೆಂಡರ್, ಪ್ರೈಮರಿ ಅಫೆಂಡರ್ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡ್ತೀವಿ. ಮತ್ತು ಸಬ್ಸಿಕ್ವೆಂಟ್ಲಿ ಅದಕ್ಕೆ ಘಟನೆ ಆದಾಗ ಹಲವು ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟಿದ್ದೀವಿ. ಈ ಪ್ರಕರಣದಲ್ಲಿನೂ ನಾವು ಏನು ಇನ್ಸಿಡೆಂಟ್ ಆಗಿದೆ ಅದನ್ನು ಡೀಟೇಲ್ ಆಗಿ ವೆರಿಫೈ ಮಾಡಿ ಮುಂದೆ ಕ್ರಮ ತಗೊಳ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.